ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾಗಿ ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾವ ರೀತಿಯಾದಂತಹ ಟ್ವಿಸ್ಟ್ ನೋಡಿ, ಚಿನ್ನಯ್ಯ ಹೊರಗಡೆ ಬರ್ತಿದ್ದ ಹಾಗೆ ಇದೀಗ ಐವರ ವಿರುದ್ಧ ಒಂದಿಷ್ಟು ದೂರನ್ನ ಕೊಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಎಸ್, ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಆರೋಪ ಪ್ರಕರಣ, ಐವರ ವಿರುದ್ಧ ಜೀವ ಬೆದರಿಕೆ ದೂರು ನೀಡಿದ್ದಾರೆ ಆರೋಪಿ ಚಿನ್ನಯ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ಳತಂಗಡಿ ತಾಲೂಕಿನ ಧರ್ಮಸ್ಥಳ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಚಿನ್ನಯ್ಯ. ಇದೀಗ ತನಗೆ ಹಾಗೂ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ದೂರನ್ನ ಕೊಟ್ಟಿರುವಂತದ್ದು. ಯಾರು ಹಾಗಾದ್ರೆ ಆ ಐವರು ನೋಡಿ, ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಗಿರೀಶ್ ಮಠಣ್ಣವರ್, ವಿಠಲ್ ಗೌಡ ಹಾಗೆ ಜಯಂತ್, ಸಮೀರ್ ಎಂಡಿ ವಿರುದ್ಧ ಆರೋಪಿ ಚಿನ್ನಯ್ಯ ದೂರನ್ನ ಕೊಟ್ಟಿದ್ದಾರೆ. ಬೆಳ್ಳತಂಗಡಿ ಠಾಣೆಗೆ ಮನವಿ ಸಲ್ಲಿಸಲು ಧರ್ಮಸ್ಥಳ ಪೊಲೀಸರು ಒಂದ್ ಕಡೆ ಸೂಚನೆ ಕೊಟ್ಟಿರುವಂತದ್ದು. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಈಗ ಐವರ ವಿರುದ್ಧವೇ ಸಿಡ್ದೆದ್ದಿದ್ದಾರೆ ಚಿನ್ನಯ್ಯ. ಯಾಕೆಂತಂದ್ರೆ ಈಗ ತಾನೇ ಜಾಮೀನಿಂದ ಹೊರಗಡೆ ಬಂದ್ರು. ಶೂರಿಟಿ ಕಟ್ಟೋದಕ್ಕೂ ಕೂಡ ಒಂದ್ ಕಡೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಜೀವ ಬೆದರಿಕೆ ಇದೆ ನನಗೆ, ಸೊ ಜೀವ ಬೆದರಿಕೆ ಇದೆ, ಹಾಗಾಗಿ ಸೊ ಒಂದಿಷ್ಟು ಕೆಲಸ ಮಾಡಿ ನಾ ದೂರನ್ನ ತಗೊಳ್ಳಿ. ಯಾಕಂದ್ರೆ ಈಗಾಗಲೇ ನಾನು ಜಾಮೀನಿಂದ ಹೊರಗಡೆ ಬಂದಿದ್ದೇನೆ, ನನಗಾಗಿರ್ಬೋದು ನನ್ನ ಹೆಂಡತಿಗೆ ಆಗಿರ್ಬೋದು ಜೀವ ಬೆದರಿಕೆ ಇದೆ. ಸೊ ಏನ್ ಬೇಕಾದ್ರೂ ಕೂಡ ಮಾಡಬಹುದು ಇವರು. ಸೊ ಹಾಗಾಗಿ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದೇ ಚಿನ್ನಯ್ಯ ಬೆಳ್ಳತಂಗಡಿ ಠಾಣೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಅಂತ ಅಂದಾಗ ಸಹಜವಾಗಿ ಸಾಕಷ್ಟು ಸದ್ದನ್ನ ಮಾಡಿತು. ಇಡೀ ದೇಶಾದ್ಯಂತ ಎಷ್ಟರ ಮಟ್ಟಿಗೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಇದೇ ಚಿನ್ನಯ್ಯ ಬಂದಿದ್ನಲ್ಲ. ಈ ಚಿನ್ನಯ್ಯನ ವಿರುದ್ಧ ಒಂದಿಷ್ಟು ಆರೋಪಗಳು ಬರುತ್ತೆ. ಈ ಚಿನ್ನಯ್ಯ ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಇಡೀ ಕೇಸನ್ನ ಸಂಪೂರ್ಣವಾಗಿ ಹಳ್ಳ ಹಿಡಿಸುವಂತ ಕೆಲಸ ಮಾಡಿದ್ದಾನೆ. ಹಾಗಾಗಿ ಇದೀಗ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಬೇಡ ಇದು ಅನ್ನುವಂಥ ಲೆಕ್ಕಾಚಾರದಲ್ಲಿ ತನಗೆ ಹಾಗೂ ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ, ನಾನು ಏನು ಮಾಡಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾನೆ. ನೋಡಿ, ಇದೀಗ ಠಾಣೆಗೆ ದೂರು ಕೂಡ ಕೊಟ್ಬಿಟ್ಟಿದ್ದಾನಂತೆ. ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಆಗಿರ್ಬೋದು, ಗಿರೀಶ್ ಮಠಣ್ಣವರಾಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಟಿ ಜಯಂತ್ ಆಗಿರ್ಬೋದು, ಸಮೀರ್ ಎಂಡಿ ಆಗಿರ್ಬೋದು. ಸೊ ಇವರೆಲ್ಲರ ಮೇಲೆ ಒಂದಿಷ್ಟು ಚಿನ್ನಯ್ಯ ದೂರು ಕೊಡುವಂಥ ಕೆಲಸ ಮಾಡ್ದ. ಯಾಕೆಂತಂದ್ರೆ ಇದೇ ಜಾಮೀನಿಂದ ಹೊರಗಡೆ ಬರಬೇಕಾದಂಥ ಸಂದರ್ಭದಲ್ಲಿ ಯಾರೂ ಕೂಡ ಹತ್ರ ಬರಲಿಲ್ಲ, ಒಬ್ಬರೂ ಕೂಡ ಹತ್ರ ಬರಲಿಲ್ಲ. ಈ ಚಿನ್ನಯ್ಯ ಒಂದಿಷ್ಟು ಪಾಪಪುರದಿಂದ ಒಂದಿಷ್ಟು ಬುರುಡೆಗಳನ್ನು ತಂದು ಕೊಡುವಂಥ ಕೆಲಸ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಎಲ್ಲವೂ ಕೂಡ ಸತ್ಯ ಹೇಳುವಂಥ ಕೆಲಸ ಮಾಡ್ತಾನೆ ಅನ್ನುವಂಥದ್ದು. ಯಾಕಂದರೆ ಯಾವ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡಿದ್ರು ಇವರೆಲ್ಲರೂ. ಯಾಕಂದರೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಬುರುಡೆ ಹಿಡ್ಕೊಂಡು ಇದೇ ಬೆಂಗಳೂರಿನಲ್ಲಿ ಟಿ ಜಯಂತ್ ಅವರ ಮನೆಯಲ್ಲೇ ಒಂದಿಷ್ಟು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಎರಡು ದಿನ ಇವರ ಮನೆಯಲ್ಲೇ ಇದ್ದ ಅನ್ನುವಂಥ ಆರೋಪ. ಹೀಗೆ ಸಾಲು 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 ಆರೋಪಗಳು ಈ ಚಿನ್ನಯ್ಯನ ಮೇಲೆ ಬರುತ್ತೆ. ಈ ಚಿನ್ನಯ್ಯನ ಮೇಲೆ ಒಂದಿಷ್ಟು ಆರೋಪಗಳು ಬರ್ತಿದ್ದ ಹಾಗೆ ಒಂದಿಷ್ಟು ಕಾರಾಗೃಹಕ್ಕೆ ಕಳಿಸ್ತಾರೆ, ಜೈಲಿಗೆ ಕೂಡ ಕಳಿಸ್ತಾರೆ. ಜೈಲಿಗೆ ಕಳಿಸ್ತಿದ್ದ ಹಾಗೆ ಜಾಮೀನು ಕೊಟ್ಟರೂ ಕೂಡ ಹೊರಗಡೆ ಬರೋದಕ್ಕೆ ಪರದಾಡುವಂಥ ಪರಿಸ್ಥಿತಿ. ಶ್ಯೂರಿಟಿ ಕಟ್ಟೋಕ್ಕೂ ಕೂಡ ಇರಲಿಲ್ಲ. ಈಗ ಶ್ಯೂರಿಟಿ ಕಟ್ಕೊಂಡು ಸ್ವತಃ ಅವರ ಧರ್ಮ ಪತ್ನಿನೇ ಒಂದಿಷ್ಟು ಶ್ಯೂರಿಟಿ ಕಟ್ಟಿ ಇಬ್ಬರ ಜಾಮೀನನ್ನು ಪಡೆದು ಅದಾದ ನಂತರ ಇಬ್ಬರನ್ನ ಇಲ್ಲಿ ಹೊರಗಡೆ ಕರ್ಕೊಂಡ್ಬಂದ ಮೇಲೆ ಈಗ ದೂರು ಕೊಡುವಂಥ ಕೆಲಸ ಮಾಡಿದ್ದಾನೆ. ನನಗೆ ಹಾಗೂ ನನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಸ್ವಾಮಿ, ಹಾಗಾಗಿ ನೀವು ಈ ದೂರನ್ನು ಸ್ವೀಕಾರ ಮಾಡಬೇಕು. ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಅವರಿಂದ, ಗಿರೀಶ್ ಮಠಣ್ಣವರಿಂದ, ವಿಠಲ್ ಗೌಡ ಇಂದ, ಜಯಂತಿಂದ, ಸಮೀರ್ ಎಂಡಿಯಿಂದ ಎಲ್ಲರ ವಿರುದ್ಧ ಒಂದಿಷ್ಟು ದೂರನ್ನು ಕೊಡುವಂಥ ಕೆಲಸ ಮಾಡಿದ್ದಾನೆ. ಬೆಳ್ಳತಂಗಡಿ ಠಾಣೆಯ ಒಂದಿಷ್ಟು ಮನವಿಯನ್ನು ಸಲ್ಲಿಸೋದಕ್ಕೆ ಧರ್ಮಸ್ಥಳ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಯಾವಾಗ ಹೊರಗಡೆ ಬರ್ತಿದ್ದ ಹಾಗೆ ಒಂದಿಷ್ಟು ಗಮನಿಸ್ತಾ ಹೋದರೆ ಈ ಬುರುಡೆ ಗ್ಯಾಂಗ್ಗೆ ಡಬ ಶುರು ಆಗೋಗ್ಬಿಡುತ್ತೆ. ಸೊ ಚಿನ್ನಯ್ಯ ಹೊರಗಡೆ ಬಂದುಬಿಟ್ಟ, ಎಲ್ಲಿ ನಮ್ಮ ಹೆಸರು ಹೇಳಿಬಿಡ್ತಾನೋ, ಏನು ಕತೆನೋ, ಯಾರ ಹೆಸರು ಪ್ರಸ್ತಾಪ ಮಾಡ್ತಾನೋ ಏನೋ ಅನ್ನುವಂಥ ಒಂದಿಷ್ಟು ಭಯ ಆರಂಭ ಆಗೋಗ್ಬಿಟ್ಟಿರುತ್ತೆ ಸಹಜವಾಗಿ. ಯಾಕೆಂತಂದ್ರೆ ಈಗಾಗಲೇ ಅವನು ಹೊರಗಡೆ ಬರ್ತಿದ್ದ ಹಾಗೆ ಜಾಮೀನು ಕೊಡೋದಕ್ಕೂ ಕೂಡ ಶ್ಯೂರಿಟಿ ಕೊಡೋದಕ್ಕೂ ಕೂಡ ಒಂದಿಷ್ಟು ಪರದಾಡುವಂಥ ಪರಿಸ್ಥಿತಿ ವ್ಯಕ್ತಿ ಒಂದಿಷ್ಟು 1 ಲಕ್ಷ ಬ್ಯಾಂಡನ್ನು ಕಟ್ಟಿ ಹೊರಗಡೆ ಬಂದ ನಂತರ ಇದೀಗ ಕೆಲವೊಂದಿಷ್ಟು ಜನರಿಗೆ ಭಯ ಶುರುವಾಗೋಗ್ಬಿಟ್ಟಿದೆ. ಎಲ್ಲಿ ನಮ್ಮ ಹೆಸರು ಏನು ಪ್ರಸ್ತಾಪ ಮಾಡಿಬಿಡ್ತಾನೋ, ಏನು ಕತೆನೋ ಅನ್ನುವಷ್ಟರಲ್ಲಿ. ಅದರ ಮಧ್ಯದಲ್ಲಿ ಇದೀಗ ಈ ಐವರ ವಿರುದ್ಧ ಒಂದಿಷ್ಟು ದೂರು ದಾಖಲಿಸುವ ಮೂಲಕ ನನ್ನ ಜೀವಕ್ಕೆ ಬೆದರಿಕೆ ಭಯ ಇದೆ, ಎಲ್ಲಿ ನನ್ನ ಜೀವ ಬೆದರಿಕೆ ಹಾಕುವಂಥ ಕೆಲಸ ಮಾಡಬಹುದು ಇವರು, ನನ್ನ ಜೀವ ಕೂಡ ಇವರು ತಗೋಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ದೂರನ್ನು ಕೊಡುವಂಥ ಕೆಲಸ. ನನ್ನ ಹಾಗೆ ನನ್ನ ಪತಿ ಜೀವಕ್ಕೆ ಯಾರು ಹೊಣೆಗಾರರಾಗ್ತಾರೆ, ನಮ್ಮನ್ನು ಯಾರಾದರೂ ಕೊಲೆ ಮಾಡಿಬಿಟ್ರೆ ಯಾರು ಇದಕ್ಕೆ ಹೊಣೆಗಾರರು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ದೂರನ್ನು ಕೊಡುವಂಥ ಕೆಲಸ ಇದೀಗ ಚಿನ್ನಯ್ಯ ಮಾಡಿರುವಂಥದ್ದು. ಒಂದು ಕಡೆ ಗಮನಿಸ್ತಾ ಹೋದ್ರೆ ಈಗ ಧರ್ಮಸ್ಥಳದ ಲಾಡ್ಜ್ನಲ್ಲಿ ಚಿನ್ನಯ್ಯ ಒಂದಿಷ್ಟು ವಾಸ್ತವವನ್ನು
ಹೂಡಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನನಗೆ ಭದ್ರತೆ ಒದಗಿಸಿ ಅಂತ ಚಿನ್ನಯ್ಯ ಒಂದಿಷ್ಟು ದೂರನ್ನ ಕೊಡ್ತಾ ಇರುವಂತದ್ದು. ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳ ಠಾಣೆಗೆ ದೂರನ್ನ ಕೊಟ್ಟಿದ್ದಾನೆ. ನನಗೆ ಭದ್ರತೆ ಕೊಡಿ, ಯಾಕಂತಂದ್ರೆ ಈ ಭದ್ರತೆ ಬಹಳ ಮುಖ್ಯವಾಗಿರುವಂಥದ್ದು. ಏನ್ ಬೇಕಾದ್ರೂ ಕೂಡ ಆಗಬಹುದು. ಸೊ ಹಾಗಾಗಿ ನನಗೆ ಭದ್ರತೆ ಒದಗಿಸಿ ಅಂತ ಚಿನ್ನಯ್ಯ ಒಂದಿಷ್ಟು ದೂರನ್ನ ಕೊಡ್ತಾ ಇರುವಂತದ್ದು. ಧರ್ಮಸ್ಥಳದ ಲಾಡ್ಜ್ ನಲ್ಲಿ ಚಿನ್ನಯ್ಯ ವಾಸ್ತವವನ್ನ ಹೂಡಿದ್ದಾನೆ. ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳ ಠಾಣೆಗೆ ಒಂದಿಷ್ಟು ದೂರು ನೋಡಿ. ಗಮನಿಸ್ತಾ ಹೋದ್ರೆ ಇದೇ ಚಿನ್ನಯ್ಯ ಪ್ರಮುಖವಾಗಿ ಧರ್ಮಸ್ಥಳದ ಲಾಡ್ಜ್ ನಲ್ಲಿ ಇದೀಗ ಸದ್ಯಕ್ಕೆ ವಾಸ್ತವವಾಗಿದ್ದಾನೆ. ಯಾಕಂತಂದ್ರೆ ಜಾಮೀನಿಂದ ಹೊರಗಡೆ ಬರ್ತಿದ್ದ ಹಾಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ ಎಲ್ಲರ ಕಣ್ಣು ಇರುವಂಥದ್ದು ಇದೇ ಚಿನ್ನಯ್ಯನ ಮೇಲೆ. ಈ ಚಿನ್ನಯ್ಯ ಯಾವ ರೀತಿಯಾದಂಥ ಹೇಳಿಕೆ ಕೊಡ್ತಾನೆ, ಏನ್ ಕತೆ ಅನ್ನುವಂಥದ್ದು ಎಲ್ಲರ ಮೇಲೆ ನಿಂತಿರುವಂಥದ್ದು. ಅದರ ಜೊತೆಗೆ SIT ಅಧಿಕಾರಿಗಳ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಅದು ಕೂಡ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಇನ್ನೇನು ವರದಿ ಬಂದ್ಬಿಡುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೇ ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ದೀವಿ. ವರದಿ ಬರುತ್ತೆ, ಆದ್ರೆ ಇಷ್ಟು ದಿನಗಳ ಕಾಲ ವರದಿ ಬಂದಿಲ್ಲ ಸ್ವಾಮಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಣಬ್ ಮೊಹತಿ ಅವರು ಒಂದಿಷ್ಟು ಮಾಧ್ಯಮಗಳಿಗೆ, ಒಂದಿಷ್ಟು ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದಿಷ್ಟು ಮಾಹಿತಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತೆ, ಅದು ವರದಿ ಅಲ್ವಂತೆ ಅನ್ನುವಂಥ ಲೆಕ್ಕಾಚಾರ. ಈಗಾಗಲೇ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಚಿನ್ನಯ್ಯನಿಗೆ ಸಾಕಷ್ಟು ಭದ್ರತೆ ನೀಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿನ್ನಯ್ಯನಿಗೆ ಭದ್ರತೆ ಬೇಕೇ ಬೇಕು. ಯಾಕೆ ಅಂತಂದ್ರೆ ಏನ್ ಬೇಕಾದ್ರೂ ಕೂಡ ಅವನ ಜೊತೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಭಯ ಇದೆ. ಸೊ ಏನ್ ಬೇಕಾದ್ರೂ ಕೂಡ ನನಗೆ ಇವರು ಮಾಡಬಹುದು, ನನಗೆ ಹಾಗೆ ನನ್ನ ಪತ್ನಿಗೆ ಜೀವ ಬೆದರಿಕೆ ತುಂಬಾ ಇದೆ. ಸೊ ನಾಳೆ ದಿನದಲ್ಲಿ ನನ್ನ ಜೀವಕ್ಕೆ ಏನಾದರೂ ಹೊಣೆಗಾರರಾದ್ರೆ ಇವರೇ ಹೊಣೆಗಾರರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಬರೆದಿಟ್ರು ಕೂಡ ಇಲ್ಲಿ ಅಚ್ಚರಿ ಇಲ್ಲ. ಸೊ ಈಗಾಗಲೇ ಧರ್ಮಸ್ಥಳದ ಲಾಡ್ಜ್ನಲ್ಲಿ ಚಿನ್ನಯ್ಯ ವಾಸ್ತವವನ್ನ ಹೂಡ್ತಾ ಇದ್ದಾನೆ. ಸೊ ಅಲ್ಲೇ ಒಂದಿಷ್ಟು ಇದಾನೆ ಅನ್ನುವಂಥ ಒಂದಿಷ್ಟು ಮಾಹಿತಿ. ಸೊ ನನಗೆ ಭದ್ರತೆ, ಸೂಕ್ತವಾದಂಥ ಭದ್ರತೆ, ಯಾಕಂದ್ರೆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಭಯ ಇರಲಿಲ್ಲ. ಯಾಕೆ ಅಂತಂದ್ರೆ ಹೆಂಗಿದ್ರು ಕೂಡ ಜೈಲಲ್ಲಿ ಇದ್ದೀನಿ, ಒಂದಿಷ್ಟು ಭದ್ರತೆ ಇದೆ, ಏನ್ ಬೇಕಾದ್ರೂ ಕೂಡ ಆಗೋದಿಲ್ಲ ಅನ್ನುವಂಥ ಒಂದಿಷ್ಟು ನಂಬಿಕೆ ಆಯಿತು. ಈಗ ಜಾಮೀನಿನಿಂದ ಹೊರಗಡೆ ಬಂದ ನಂತರ ಸೊ ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರು ಹೇಳಬಹುದು ಅನ್ನುವಂಥ ಕಾರಣದಿಂದಾಗಿ ಚಿನ್ನಯ್ಯ ಹೊರಗಡೆ ಬರ್ತಿದ್ದ ಹೊರಗಡೆ ಕಾಲಿಡ್ತಿದ್ದ ಹಾಗೆ ಕೆಲವೊಂದಿಷ್ಟು ಜನರಿಗೆ ಸಹಜವಾಗಿ ಡವ ಶುರುವಾಗೋಗ್ಬಿಟ್ಟಿರುತ್ತೆ. ಎಲ್ಲಿ ಏನಾಗೋಗ್ಬಿಡುತ್ತೋ, ಎಲ್ಲಿ ನಮ್ಮ ಹೆಸರು ಬಂದ್ಬಿಡುತ್ತೋ, ಎಲ್ಲಿ ನಮ್ಮ ಹೆಸರು ಹೇಳಿಬಿಟ್ರೆ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಇದೆಯಲ್ಲ ಸ್ವಾಮಿ, ಬಹಳಷ್ಟು ಸೂಕ್ಷ್ಮವಾಗಿರುವಂಥ ಕೇಸು. ಯಾಕಂತಂದ್ರೆ ಇಡೀ ಧರ್ಮಸ್ಥಳ ಜನರು ಒಂದ್ ಕಡೆ ಕಾಯ್ತಾ ಇರುವಂಥದ್ದು ಏನಾಗ್ತಾ ಇದೆ, ಏನ್ ಕತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ರು, ನೋಡಿ ಸಂಪೂರ್ಣವಾಗಿ ಬುರುಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದಲ್ಲಿ ಇರುವಂತಹ ಧರ್ಮಾಧಿಕಾರಿ ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಒಂದಿಷ್ಟು ಹೇಳ್ತುವಂತ ಕೆಲಸ ಮಾಡ್ತಾ ಇದ್ರು. ಸ್ವತಃ DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾರೆ. ನೋಡಿ ಒಂದಿಷ್ಟು ಷಡ್ಯಂತ್ರ ನಡೆದಿದೆ ಅನ್ನೋದು ಕೂಡ ನನಗೂ ಈಗ ಗೊತ್ತಾಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದಾಗ ಬಿಜೆಪಿ ನಾಯಕರಿಗೆ ಮತ್ತೊಂದಿಷ್ಟು ಪುಷ್ಟಿ ಕೊಟ್ಟಂಗಾಗ್ಬಿಡುತ್ತೆ. ಬಿಜೆಪಿ ನಾಯಕರು ಎಲ್ಲರೂ ಕೂಡ ಹೋಗ್ತಾರೆ, ಧರ್ಮಸ್ಥಳ ಯಾತ್ರೆಯನ್ನ ಮಾಡ್ತಾರೆ. ಎಲ್ಲರೂ ಹೆಂಗೆ ಅಂತಂದ್ರೆ 300 ಕಾರುಗಳು 400 ಕಾರುಗಳು ಮೂಲಕ ಹೋಗ್ತಾರೆ. ಎಲ್ಲರೂ ಕೂಡ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಇದೇ ಚಿನ್ನಯ್ಯ ಒಂದಿಷ್ಟು ಬುರುಡೆಯನ್ನ ತಂದಿಡುವಂತ ಕೆಲಸ ಮಾಡ್ತಾನಲ್ಲ, ಈ ಬುರುಡೆ ಹುಡುಕುವಂತ ಕೆಲಸ ಆಗಿರ್ಬೋದು, ಒಂದಿಷ್ಟು ಪಾಯಿಂಟ್ಗಳನ್ನ ಹುಡುಕುವಂತ ಕೆಲಸಗಳಾಗಿರ್ಬೋದು, ಕಲ್ಲೇರಿ ಪ್ಲೇಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಕಂಪ್ಲೀಟ್ ಆದಂತ ಹಿಸ್ಟರಿಯನ್ನ ನೋಡ್ತಾ ಹೋದ್ರೆ ಇದೀಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಒಂದಿಲ್ಲ ಒಂದು ಟ್ವಿಸ್ಟ್ ಹೊರಗಡೆ ಬರ್ತಾ ಇರುವಂಥದ್ದು. ನೋಡಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದಾನಲ್ಲ, ಸೊ 10 ಜನ ಒಂದು ಕಡೆ ಅವನ ಹಿಂದೆ ಒಂದು ರೀತಿಯಾಗಿ ಬಾಡಿಗಾರ್ಡ್ ತರ ಓಡಾಡ್ತಾ ಇದ್ರು. ಅನಾಮಿಕನಾಗಿದ್ದ ವ್ಯಕ್ತಿ, ಯಾಕಂತಂದ್ರೆ ಯಾರು ಅನ್ನೋದೇ ಗೊತ್ತಾಗಿರ್ಲಿಲ್ಲ, ಮಾಸ್ಕ್ ಮ್ಯಾನ್ ಅಂತ ನಾವೆಲ್ಲರೂ ಕೂಡ ಕರಿತಾ ಇದ್ವಿ. ಸೊ ಅವನ ಹಿಂದೆ ಮುಂದೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಹಿಂದೆ ಓಡಾಡ್ತಾ ಇದ್ರು. ಯಾಕಂತಂದ್ರೆ ಪ್ಲೇಸ್ ಗಳನ್ನ ತೋರಿಸ್ತಾ ಇದ್ದ, ಇಲ್ಲಿ 100 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ, ಅಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ, ಎಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವ ಮೂಲಕ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತ ವ್ಯಕ್ತಿ. ಸೊ ಅದಾದ ನಂತರ ನೋಡಿ ನೇತ್ರಾವತಿ ಸ್ನಾನಘಟ್ಟ ಆಗಿರ್ಬೋದು, ಕಲ್ಲೇರಿ ಆಗಿರ್ಬೋದು, ಬಂಗ್ಲೆಗುಡ್ಡ ಆಗಿರ್ಬೋದು, ಬಾಹುಬಲಿ ಬೆಟ್ಟ ಆಗಿರ್ಬೋದು, ಎಲ್ಲಾ ಪ್ಲೇಸ್ಗಳಲ್ಲೂ ಕೂಡ ಅಗಿಯುವಂತ ಕೆಲಸ ಆಗುತ್ತೆ. ಪ್ಲೇಸ್ಗಳನ್ನ ಹುಡುಕೋದಾಗಿರ್ಬೋದು, ಅಲ್ಲಿ ಅಗಿಯೋದು, ಅಲ್ಲಿ ಪ್ಲೇಸ್ಗಳನ್ನ ಹುಡುಕೋದು, ಅಗಿಯೋದು, ಅಲ್ಲಿ ಏನ್ ಮೂಳೆಗಳು ಸಿಗುತ್ತೆ ಸಂಗ್ರಹಿಸೋದು, FSL ವರದಿ ಕಳಿಸೋದು, UDR ಆಗಿದೆಯೋ ಇಲ್ವಾ ಅಂತ ನೋಡೋದು, ಅಥವಾ UDR ಆಗಿದೆಯಾ ಅಂತ ನೋಡೋದು, ಅದಾದ ನಂತರ ವರದಿಗಾಗಿ ಕಾಯೋದು. ಸೊ ಈಗ ಸಂಪೂರ್ಣವಾದಂತ ವರದಿಯನ್ನ SIT ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ.
ಈಗಾಗಲೇ ಒಂದಿಷ್ಟು ಗೃಹ ಸಚಿವರ ಹತ್ರ ಒಂದಿಷ್ಟು ಮಾತುಕತೆಯನ್ನು ನಡೆಸಿರ್ತಾರೆ. ಒಂದಿಷ್ಟು ವರದಿ ಹೆಂಗ್ ಬಂದಿದೆ, ಏನ್ ಕತೆ, ಷಡ್ಯಂತ್ರ ನಡೆದಿದೆಯಾ ಇಲ್ವಾ ಅನ್ನೋದರ ಮಧ್ಯೆ. ಆದ್ರೆ ಇದರ ಮಧ್ಯದಲ್ಲಿ ಇದೀಗ ಚಿನ್ನಯ್ಯ ಬಿಡುಗಡೆ ಆಗಿದ್ದಾನಲ್ಲ, ಬಿಡುಗಡೆ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ನನಗೆ ಜೀವ ಬೆದರಿಕೆ ಇದೆ, ನನ್ನ ಹೆಂಡತಿಗೆ ಜೀವ ಬೆದರಿಕೆ ಇದೆ, ಸೊ ನನಗೆ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಒಂದಿಷ್ಟು ಅಲ್ಲಿರುವಂಥ ನಾಯಕರುಗಳಾಗಿರ್ಬೋದು, ಒಂದಿಷ್ಟು ಅಲ್ಲಿರುವಂಥ ಜನರ ಆಗಿರ್ಬೋದು, ಬಹಳಷ್ಟು ಚಿನ್ನಯ್ಯನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು. ನೋಡಿ, ಈ ವ್ಯಕ್ತಿ ನಮಗೆ ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾನೆ, ಅಲ್ಲಿರುವಂಥ ವ್ಯಕ್ತಿಗಳ ಹೆಸರನ್ನು ಹಾಳು ಮಾಡೋದಕ್ಕೆ. ಆದರೆ ನಿಜ ಹೇಳ, ಒಂದು ಪ್ರಮುಖವಾದಂಥ ಘಟ್ಟ ಅಂತಂದರೆ ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದರೆ, ಒಂದಿಷ್ಟು ತನಿಖೆಯನ್ನು ಮಾಡಬೇಕು, ಯಾರ ಮೇಲೆ ಆರೋಪಗಳನ್ನು ಸಾಬೀತಾಗಬೇಕು, ಯಾರು ಆ ವ್ಯಕ್ತಿ, ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೊರಗೆ ಬರಬೇಕಾಗಿದೆ. ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಕರೆಕ್ಟ್ ಆಗಿದ್ದಾರೆ, ಅಲ್ಲಿ ಏನು ಈ ಒಂದಿಷ್ಟು ಕೃತ್ಯಗಳಾಗಿದ್ದಾವೆ, ಅದಕ್ಕೆ ಮೇನ ಪ್ರಭಾವ ಯಾರಿದ್ದಾರೆ, ಅದರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇಲ್ಲ. ಸೊ ಒಂದಿಷ್ಟು ಈ ವ್ಯಕ್ತಿಗಳ ಬಗ್ಗೆ ಅವನು ಹಂಗೆ ಮಾಡ್ದಂತೆ, ಇವನು ಹಿಂಗೆ ಮಾಡ್ದ ಅಂತ, ಆದರೆ ಕಾನೂನು ರೀತಿಯಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆಗಳಾಗ್ತಾ ಇಲ್ಲ. ಅಲ್ಲಿ ಆಗಿರುವಂಥ ಒಂದಿಷ್ಟು ಘಟನೆಗಳನ್ನು ಗಮನಿಸ್ತಾ ಹೋದರೆ, ಸೌಜನ್ಯ ಪ್ರಕರಣ ತಗೊಳ್ಳಿ, ಅದರ ಜೊತೆಗೆ ಈಗ ಗಮನಿಸ್ತಾ ಹೋದರೆ ವೇದವಲ್ಲಿ ಕೇಸ್ ತಗೊಳ್ಳಿ, ಮಾವುತರ ಕೇಸ್ ತಗೊಳ್ಳಿ, ಈ ಸಾಕಷ್ಟು ಕೇಸ್ಗಳಿದ್ದಾವೆ, ಸಾಲು ಕೇಸ್ಗಳಿದ್ದಾವೆ. ಆ ಕೇಸ್ಗಳಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಈಗಲೂ ಕೂಡ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿಲ್ಲ, ಆ ವ್ಯಕ್ತಿಗಳು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಈ ಕೊಂದವರು ಯಾರು ಅನ್ನೋದೇ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಕಡೆ ಪರಿಸ್ಥಿತಿ, ಒಂದು ರೀತಿಯಾದಂಥ ಕಾನೂನು ವ್ಯವಸ್ಥೆ ಒಂದು ಕಡೆ